ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕಸ್ಲೇಕ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ರಮೇಶ್ ಅವರ ನೇತೃತ್ವದಲ್ಲಿ ರಾಜ್ಯವ್ಯಾಪಿ ಬೃಹತ್ ಜನಜಾಗೃತಿ ಅಭಿಯಾನ ಹಾಗೂ ಆಕ್ಷೇಪಣೆ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಕರೆ ನೀಡಲಾಗಿದೆ. ಸಂಘದ ಪ್ರಮುಖ ಬೇಡಿಕೆಗಳು: ಕರ್ನಾಟಕದಲ್ಲಿ ವಿದ್ಯುತ್ ವಿತರಣಾ ಕ್ಷೇತ್ರದ ಖಾಸಗೀಕರಣವನ್ನು ಸಂಪೂರ್ಣವಾಗಿ ಕೈಬಿಡಬೇಕು. ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ ಹಾಗೂ ಸಿಎಸ್ಸಿ ಸೇರಿದಂತೆ ಎಲ್ಲಾ ಎಸ್ಕಾಂಗಳನ್ನು ಮತ್ತಷ್ಟು ಒಂದು ಮಾಡ್ತಿರೋ ಆ ಮೆಮೊರಮ್ ಲಾಸ್ಟ್ ಟೈಮ್ ಕಳಿಸಿದಾಗ ಇವತ್ತು ಕೂಡ ನೀವು ಕಳಿಸಿದ್ರೆ ನಾವು ಅಲ್ಲಿಯ ತಾಲೂಕು ಸಮಿತಿ ಮತ್ತೆ ಜಿಲ್ಲಾ ಸಮಿತಿ, ಕನ್ನಡ ಪರ ಸಂಘಟನೆ ಇರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ಅವರ ಲೆಟರ್ ಕೂಡ ಸೇಮ್ ಮ್ಯಾಟರ್ನ ಹಾಕಿ ಒಂದಷ್ಟು ಜನ ಗ್ರಾಹಕರ ಹತ್ರ ಸಿಗ್ನೇಚರ್ ಹಾಕಿ ನಿಮ್ಗೆ ಕೊಡಿಸುವಂತ ಕೆಲಸವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ, ಹಾಗೆ ನೀವು ಏನೇ ಮಾಡ್ಬೇಕಾದ್ರೂ ಇವತ್ತು ಹಣ ನಾವು ಸಂಘಟನೆಯಲ್ಲಿ ಹೋರಾಟದಲ್ಲಿ ನಾವು ಅವ್ರಿಗೆ 31 ಜಿಲ್ಲೆ, 231 ತಾಲೂಕು, 60 ಉಪ ಸಮಿತಿಗಳು, ಸುಮಾರು 30 ಲಕ್ಷಕ್ಕೂ ಅಧಿಕ ನೆಟ್ವರ್ಕ್ ಅನ್ನು ಹೊಂದಿರಂತ ಸಂಸ್ಥೆ ಅಂತ ಹೇಳ್ತಾ ಇದೀವಿ. ಸರ್ಕಾರಕ್ಕೂ ಅದೇ ಗೊತ್ತಿರೋದು. ಇಷ್ಟು ನೆಟ್ವರ್ಕ್ ಇಟ್ಟಿರುವಂತ ಸಂಸ್ಥೆ ಅಟ್ಲೀಸ್ಟ್ 50,000ಕ್ಕೂ ಅಧಿಕ ಅಬ್ಜೆಕ್ಷನ್ ಅನ್ನು ಹಾಕುವಂತ ಗುರಿ ನಮಗಿರಬೇಕು. ಆಗ ಮಾತ್ರ ಈ ಸಂಘಟನೆ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗ್ತದೆ. ಇವತ್ತು CR ಬಂದು ನಮ್ಮ ಗುತ್ತಿಗೆದಾರ ಅಸ್ತಿತ್ವ, ಖಾಸಗೀಕರಣ ಬಂದು ಗುತ್ತಿಗೆದಾರರು, ಗ್ರಾಹಕರು, ವಿದ್ಯುತ್ ಕಂಪನಿಯ ಎಲ್ಲ ಸಿಬ್ಬಂದಿ ವರ್ಗ ಅಸ್ತಿತ್ವಕ್ಕೂ ಕೂಡ ಗೊತ್ತಾಗುತ್ತೆ. ಆದರೆ ನಾವು ಇದನ್ನು ಬರೀ ನಾವು ಗುತ್ತಿಗೆದಾರರಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೋದರೆ ಲೀಗಲ್ ಆಗಿ ಯಾವುದೂ ಇಲ್ಲ. ನಾನು ಅವರು ಟಾಟಾ ಪವರ್ನವ್ರು ಕೊಟ್ಟಿರೋ ಬಿಸ್ನೆಸ್ ಪ್ಲಾನ್ನ ಸ್ಟಡಿ ಮಾಡಿದೆ. ಅವ್ರು ನಮ್ಮ ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ ಸೆಕ್ಷನ್ 14ನಲ್ಲಿ ಏನು ಅವ್ರ ಲೂಪ್ ಹೋಲ್ಸ್ ಇದೆ ಅದನ್ನ ಇಟ್ಕೊಂಡು ಕರೆಕ್ಟಾಗಿ ಫೈಲ್ ಮಾಡೋರು KRCಗೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಲೀಗಲಾಗಿ ಚಾಲೆಂಜ್ ಮಾಡೋಕ್ಕಾಗಲ್ಲ, ಆ ಥರ ಫೈಲ್ ಮಾಡಿ ಇಟ್ಟಿದ್ದಾರೆ. ಇದು ಏನು ಇವತ್ತು KRCಯಲ್ಲಿ ಒಂದು ಅಬ್ಜೆಕ್ಷನನ್ನು ಖಾಲಿ ಮಾಡಿದ್ದಾರೆ. ಟಾಟಾ ಕಂಪ್ನಿಯವರಿಗೆ 19 ಜಿಲ್ಲೆಗಳನ್ನು ಖಾಸಗೀಕರಣ ಕೊಡುವ ಒಂದು ಉದ್ದೇಶವನ್ನು ಇಟ್ಟು ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ. ನಾವು ಇಡೀ ರಾಜ್ಯಾದ್ಯಂತ ಏನು ಈ ಖಾಸಗೀಕರಣಕ್ಕೆ ಅಬ್ಜೆಕ್ಷನ್ ಕರೆದಿದ್ದಾರೆ, ನಾವು ನಾಳೆಯಿಂದ ನಮ್ಮ ರಾಜ್ಯದ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಪ್ರತಿ ಹಳ್ಳಿ ಮತ್ತು ಗ್ರಾಹಕರನ್ನ ಭೇಟಿ ಮಾಡಿ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಖಾಸಗೀಕರಣದಿಂದ ಏನೇನು ತೊಂದರೆಗಳಾಗ್ತದೆ, ಸರ್ಕಾರದ ಸವಲತ್ತುಗಳು ಸಾಮಾನ್ಯ ನಾಗರಿಕನಿಗೆ ಸಿಗೋಲ್ಲ, ಹಾಗೆ ಏನು ಯಾವುದೋ ಒಂದು ಇಂಟೀರಿಯರ್ ವಿಲೇಜ್ ಇರ್ತದೆ, ಆ ವಿಲೇಜಿಗೆ ವಿದ್ಯುತ್ ಸಂಪರ್ಕವನ್ನು ಕ್ಲೋಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಿ ಖಾಸಗೀಕರಣದವ್ರು ಮಾಡಲ್ಲ. ಅವ್ರಿಗೆ ಎಲ್ಲಿ ಲಾಭ ಇರ್ತದೆ ಅಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾರೆ. ಇದು ವಿದ್ಯುತ್ ಅನ್ನೋದು ಸಮಾನ ಹಕ್ಕು, ಪ್ರತಿಯೊಬ್ಬ ಪ್ರಜೆ ಹಕ್ಕು. ಆದ್ದರಿಂದ ಖಾಸಗೀಕರಣ ಮಾಡೋದ್ರಿಂದ ತೊಂದರೆ ಆಗ್ತದೆ. ಮತ್ತು ಈ ವಿದ್ಯುತ್ ಇಲಾಖೆ ಏಷ್ಯಾದಲ್ಲೇ ಫಸ್ಟು ಕರ್ನಾಟಕದಲ್ಲೇ ವಿದ್ಯುತ್ ಬಂದಿರೋದು. ಸುಮಾರು 100 ವರ್ಷ ಇತಿಹಾಸ ಇದೆ. ಈ ಒಂದು ದೊಡ್ಡ ಜಾಲವನ್ನು, ವಿದ್ಯುತ್ ಜಾಲವನ್ನು ಮಾಡೋಕ್ಕೆ ಲಕ್ಷಾಂತರ ಕಾರ್ಮಿಕರು ಬಲಿದಾನ ಆಗಿದೆ. ಏನು ಇವತ್ತು ವಿದ್ಯುತ್ ಇಲಾಖೆ ಇದು ನಮ್ಮ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ ಒಂದು ಹಕ್ಕು ಅಂತ ನಾವು ಜಾಗೃತಿ ಮಾಡಿ ಅಬ್ಜೆಕ್ಷನ್ ಹಾಕ್ತೀವಿ. ಹಾಗೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಇದನ್ನು ಖಂಡಿಸುತ್ತೆ. ಒಂದು ವೇಳೆ ಖಾಸಗೀಕರಣವನ್ನು ಮಾಡಿದರೆ ಬೃಹತ್ ಹೋರಾಟವನ್ನು ನಾವು ಈ ರಾಜ್ಯದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ಇಡೀ ರಾಜ್ಯದ 31 ಜಿಲ್ಲೆಯ ಪದಾಧಿಕಾರಿಗಳು, ನಮ್ಮ ಹಿರಿಯ ಮುಖಂಡರುಗಳನ್ನ ಕರೆದು ಸಭೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಬಿಫೋರ್ KRC ಏನು 23 ಇದೆ, ಅದರ ಮೊದಲು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಮಾಡೋ ಮುಖಾಂತರ ಮಾನ್ಯ